ನಾಳೆ ನಮಗೆ ದರ್ಶನ ಇದೆ ಅಂತ ಅಂದರೆ ಇವತ್ತು ರಿಲೀಸ್ ಮಾಡ್ತಾರೆ ಟಿಕೆಟ್ಸು. ಮಾಡಿ ಮೇಲೆಲ್ಲ ಬೆಟ್ಟದ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. Hi guys, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಟ್ರಾವೆಲ್ ವಿಡಿಯೋ. ಸೊ ನನ್ನ ಮುಖ ನೋಡಿನೇ ನಿಮ್ಗೆ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋನ, ಈ ಒಂದು ವ್ಲಾಗ್ ನಾನು ಎಷ್ಟು ಎಕ್ಸೈಟ್ಮೆಂಟ್ ಅಂಡ್ ಜೋಶಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ. ಯಾಕೆ ಅಂತಂದ್ರೆ ನಾನು ಹೋಗ್ತಾ ಇದ್ದೀನಿ ತಿರುಮಲಗೆ. ಸೊ ಯಾ ಗೈಸ್, ಸೊ ಆಬ್ವಿಯಸ್ಲಿ ನಾನು ತಿರುಮಲಗೆ ಹೋಗ್ತಿದ್ದೀನಿ ಅಂತ ಅಂದ್ರೆ ಒಂದು ಖುಷಿ, ಹ್ಯಾಪಿನೆಸ್. ಸೊ ಆ ಒಂದು ಖುಷಿ ಆಟೋಮೆಟಿಕ್ ಆಗಿ ಬರುತ್ತೆ. ಯು ಕ್ಯಾನ್ ಡು ಗೆಟ್ ಮೈ ಫೇಸ್. ತಿಮ್ಮಪ್ಪನ ದರ್ಶನ ಮಾಡಿ ತಿಮ್ಮಪ್ಪನ ನೋಡಿ ತುಂಬಾ ದಿನಾನೇ ಆಗೋಗಿತ್ತು. ಅಂದ್ರೆ 2025 ಅಲ್ಲಿ ಹೋಗಿ ಬಂದಿದ್ವಿ, 2 times ಹೋಗಿದ್ವಿ. 25 ಅಲ್ಲಿ ವೈಕುಂಠ ಏಕಾದಶಿ ಒಂದ್ಸರಿ ಹೋಗಿದ್ವಿ. ಹಾಗೆ ಅಪ್ಪ ಅಮ್ಮಗೆ ಸುಪ್ರಭಾತ ಸೇವೆ ಸಿಕ್ಕಿತ್ತು, ಸೊ ಅವಾಗ ಕೂಡ ಹೋಗಿದ್ವಿ ನಾವು. ಸೊ ಆ ಒಂದು ವಿಡಿಯೋಸ್ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲ್ ಅಲ್ಲಿ. ಇನ್ ಕೇಸ್ ನೀವು ನೋಡಿಲ್ಲ ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ನಾವು ಹೋಗ್ತಾ ಇದೀವಿ. ಸೊ ದಿಸ್ ಇಸ್ ದ ಫಸ್ಟ್ ಟ್ರೆಡಿಷನಲ್ ಟ್ರಿಪ್ ಆಫ್ 2026. ಐ ಆಮ್ ಸೂಪರ್ ಹ್ಯಾಪಿ ಫಾರ್ ದಟ್. ಸೊ 2026 ಅಲ್ಲಿ ನಾವು ಫಸ್ಟ್ ಹೋಗ್ತಾ ಇರೋದು ಬಂದು ತಿರುಪತಿಗೆ. ಸೊ ಇನ್ನ ಖುಷಿ ಆಗದೆ ಇರುತ್ತಾ ಅಲ್ವಾ. ಅಂಡ್ ತಿರುಪತಿಗೆ ಹೋಗೋದು ಇಟ್ಸ್ ನಾಟ್ ಸೋ ಈಸಿ. ತಿರುಮಲಗೆ ತಿಮ್ಮಪ್ಪನ ದರ್ಶನ ಮಾಡೋದು ಸೊ ನಾವ್ ಅನ್ಕೊಂಡಷ್ಟು ಈಸಿ ಅಲ್ಲ. ಬಿಕಾಸ್ ತೆಲುಗಲ್ಲಿ ಹೇಳ್ತಾರೆ, ಒಂದು ಸೇಯಿಂಗ್ ಇದೆ, ಸ್ವಾಮಿ ವಾರಿ ಪಿಲುಪು ಅಂತ ಹೇಳಿ. ಸೊ ಅಂದ್ರೆ ದೇವರ ಒಂದು ಕರೆ ಅಂತ ಮೀನಿಂಗ್ ಕೊಡುತ್ತೆ. ಸೊ ತಿರುಮಲಗೆ ಐ ಬಿಲೀವ್ ದಿಸ್, ನಾನು ಇವಾಗ ಏನ್ ಹೇಳ್ತಿದ್ದೀನಿ, ಐ ಬಿಲೀವ್ ದಿಸ್ ಕಂಪ್ಲೀಟ್ಲಿ 100% ಬಿಲೀವ್ ಮಾಡ್ತೀನಿ. ಬಿಕಾಸ್ ನಾವ್ ಅನ್ಕೊಂಡಾಗ ತಿಮ್ಮಪ್ಪನ ನಾವ್ ನೋಡ್ಬೇಕು ಅಂತ ಅನ್ಕೊಂಡಾಗ ವಿ ಕಾಂಟ್ ಸ್ಟೆಪ್ ಇನ್ ಟು ತಿರುಮಲ ಅಷ್ಟು ಈಸಿಯಾಗಿ ಆಗಲ್ಲ. ಅದು ಯಾವಾಗಿದ್ರೂ ದೇವ್ರು ನಮ್ಮನ್ನ ನೋಡ್ಬೇಕಂತ ಅನ್ಸ್ಬೇಕಂತೆ. ಅಂದ್ರೆ ನಾವು ಸುಮ್ನೆ ದೇವ್ರನ್ನ ನೋಡ್ಬೇಕು ಅಂತ ಅಂದ್ರೆ ಅಷ್ಟು ಈಸಿಯಾಗಿ ಅಲ್ಲಿ ಹೋಗೋದಕ್ ಆಗಲ್ಲ. ಸೊ ದೇವ್ರು ನಮ್ಮನ್ನ ನೋಡ್ಬೇಕು ಅಂತ ಅಂದಾಗ್ಲಷ್ಟೇ ಅಂತ ನಾವು ಹೋಗೋದಕ್ ಆಗೋದು. ನಾನ್ ದೇವ್ರಲ್ಲಿ ನಂಬ್ತೀನಿ, ತುಂಬಾನೇ ನಂಬ್ತೀನಿ. ಸೊ ಎಲ್ರು ಹಾಗೆ ಇರ್ಬೇಕಂತ ಏನಿಲ್ಲ. ದಿಸ್ ಇಸ್ ಮೈ ಬಿಲೀಫ್ ಅಂಡ್ ದಿಸ್ ಇಸ್ ಮೈ ಪರ್ಸನಲ್ ಬಿಲೀಫ್ ಅಷ್ಟೇ. ಇದೆ, ಎಲ್ರು ನಂಬಬೇಕು ಅಂತ ಏನಿಲ್ಲ, ದೇವ್ರನ್ನ ನಂಬೋರು ಇರ್ತಾರೆ. ಸೊ ಜಸ್ಟ್ ಹೇಳ್ತಿದೀನಿ ಅಷ್ಟೇ. ಸೊ ಸೊ ಇವತ್ತು ನಾವು ಹೋಗ್ತಿರೋದು ಆಕ್ಚುಲಿ, ಅಂಡ್ ಲಗೇಜ್ ಪ್ಯಾಕಿಂಗ್ ಎಲ್ಲ ಆಗಿದೆ. ಸೊ ನನ್ನ ಪ್ರೀವಿಯಸ್ ವಿಡಿಯೋಲಿ ನಾನು ತೋರಿಸಿದೀನಿ ಲಗೇಜ್ ಪ್ಯಾಕಿಂಗ್ ಅಲ್ಲಿ ವಾಟ್ ಆಲ್ ದ ಸ್ಟಫ್ ಐ ಪ್ಯಾಕ್ ಅಂಡ್ ಔಟ್ಫಿಟ್, ಒಂದು ಬ್ಲೌಸ್ ಅದೆಲ್ಲ ಅದರಲ್ಲಿ ತೋರಿಸಿದೀನಿ. ಸೊ ನೋಡಿಲ್ಲ ಅಂತ ಇದ್ರೆ ಪಿನ್ ಮಾಡಿರ್ತೀನಿ, ಪ್ಲೀಸ್ ನೋಡಿ. ಅಂಡ್ ಇವತ್ತು ಹೋಗ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಇವತ್ತು ನೈಟ್ 11:30ಗೆ ನಮ್ಗೆ ಬಸ್ ಇರೋದು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಇದೆ ಟೈಮ್ ಮನೆ ಬಿಡೋದಕ್ಕೆ. ಅಂಡ್ ದರ್ಶನಕ್ಕೆ ಬರೋದಾದ್ರೆ SST ಟೋಕನ್ಸ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ನನಗೆ ಗೊತ್ತಿರೋ ಹಾಗೆ ಸ್ವಲ್ಪ ರಶ್ ಕಡಿಮೆನೆ ಇರುತ್ತೆ. ಬಿಕಾಸ್ ಇವಾಗಷ್ಟೇ ರೀಸೆಂಟ್ ಆಗಿ ವೈಕುಂಠ ಏಕಾದಶಿ ಎಲ್ಲ ಹಾಗೆ ವೈಕುಂಠ ದ್ವಾರ ಬಾಗಿಲು ಓಪನ್ ಇರುತ್ತಲ್ಲ 10 days, ಸೊ ಅದು ಕಂಪ್ಲೀಟ್ ಆಗಿದೆ. ಸೊ ಇವಾಗ SST ಟೋಕನ್ಸ್ ಮತ್ತೆ ರೀಸ್ಟಾರ್ಟ್ ಮಾಡಿದ್ದಾರೆ SST ಟೋಕನ್ಸ್ ಮತ್ತೆ ರೀಸ್ಟಾರ್ಟ್ ಮಾಡಿದ್ದಾರೆ ಕೊಡೋದಕ್ಕೆ. ಸೊ SST ಟೋಕನ್, SST ಅಂತ ಅಂದ್ರೆ ಸ್ಲಾಟೆಡ್ ಸರ್ವ ದರ್ಶನ ಅಂತ ಹೇಳಿ. ಸೊ ಇದು ಬಂದು ಆಫ್ಲೈನ್ ಅಲ್ಲಿ ತಿರುಪತಿಲಿ ಅಷ್ಟೇ ಕೊಡೋದು. ಸೊ 3 places ಅಲ್ಲಿ ಕೊಡ್ತಾರೆ. ಸೊ ಇದರ ಒಂದು ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ನಾನು ಮುಂದಿನ ವಿಡಿಯೋಲಿ, ಐ ಮೀನ್ ನೆಕ್ಸ್ಟ್ ಕ್ಲಿಪಿಂಗ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಬಿಕಾಸ್ ಇಂಟ್ರೋಲಿ ಜಾಸ್ತಿ ಮಾತಾಡ್ತಾ ಹೋದ್ರೆ ನಿಮ್ಗೂ ಬೋರ್ ಆಗೋಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ಲಿಪಿಂಗ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಗೊತ್ತಿಲ್ಲದಿರೋರಿಗೆ ಐ ವಿಲ್ ಟ್ರೈ ಟು ಪ್ರೊವೈಡ್ ಮೈ ಬೆಸ್ಟ್. ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಟ್ರೈ. ಲಗೇಜ್ ಪ್ಯಾಕಿಂಗ್ ಎಲ್ಲ ಆಗಿದೆ, ವಿ ಆರ್ ಆಲ್ ಸೆಟ್ ಹಿಯರ್. ನಾನು ಕೂಡ ರೆಡಿ ಆಗಿದ್ದೀನಿ ತಿರುಪತಿಗೆ ಹೋಗೋದಕ್ಕೆ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಸ್ವಾಮಿ. ಸೊ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ನನ್ನ ವಿಡಿಯೋಸ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೈ ಮೈ ನೇಮ್ ಇಸ್ ವರ್ಷಾ, ಪ್ಲೀಸ್ ನನ್ನ ಚಾನಲ್ಗೆ ವರ್ಷಾ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಲೆಟ್ಸ್ ಗೆಟ್ ಟುಡೇಸ್ ವಿಡಿಯೋ ಸ್ಟಾರ್ಟೆಡ್. ಸೊ ಗೈಸ್, ನಾನು ಆಗಲೇ ಹೇಳ್ದಂಗೆ ನಮಗೆ ಬಸ್ ಇದ್ದು ಬಂದು 11:30ಗೆ. ಸೊ ನಾವಿನ್ನ ಮೆಜೆಸ್ಟಿಕ್ಗೆ ಬಂದ್ವಿ. ಮೆಜೆಸ್ಟಿಕ್ಕಿಂದ ನಮಗೆ ತಿರುಪತಿಗೆ ಬಸ್ನ ಬುಕ್ ಮಾಡಿದ್ದು. ಆ್ಯಂಡ್ ಇನ್ನು ದರ್ಶನದ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು. ಸೊ SST ಟೋಕನ್ ಅಂತ ಅಂದರೆ ಸ್ಲಾಟೆಡ್ ಸರ್ವ ದರ್ಶನ ಅಂತ ಹೇಳಿ, ಇದು ಬಂದು ಫ್ರೀ ಟಿಕೆಟ್ ನಮಗೆ ತಿರುಪತಿಲಿ ಕೊಡ್ತಾರೆ. ಸೊ ಈ SST ಟೋಕನ್ ಅನ್ನೋದು ಆಫ್ಲೈನ್ ಟಿಕೆಟ್ ಆಗಿರುತ್ತೆ. ಇದು ಬಂದು 3 ಕಡೆ ಇಶ್ಯೂ ಮಾಡ್ತಾರೆ ತಿರುಪತಿಲಿ. ಕೆಳಗಡೆ ಇಶ್ಯೂ ಮಾಡೋದಿದು ವಿಷ್ಣು ನಿವಾಸಂ, ಭೂದೇವಿ ಕಾಂಪ್ಲೆಕ್ಸ್ ಹಾಗೆ ಶ್ರೀನಿವಾಸಂ, ಈ 3 ಕಡೆ ಈ ಒಂದು ಟಿಕೆಟ್ಸ್ನ ಇಶ್ಯೂ ಮಾಡ್ತಾರೆ. ವಿಷ್ಣು ನಿವಾಸಂ ಬಂದು ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ, ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇರುತ್ತೆ. ಹಾಗೆ ಶ್ರೀನಿವಾಸಂ ಬಂದು ಬಸ್ ಸ್ಟಾಪ್ಗೆ ಹತ್ರ, ಭೂದೇವಿ ಕಾಂಪ್ಲೆಕ್ಸ್ ಬಂದು ಒಂದು ಸ್ವಲ್ಪ ದೂರ ಇರುತ್ತೆ. ಸೊ ಈ 3 ಕಡೆ SST ಟೋಕನ್ ಅನ್ನೋದು ಇಶ್ಯೂ ಮಾಡ್ತಾರೆ. ಸೊ ನಿಮಗೆ ಯಾರಿಗೆ ಟಿಕೆಟ್ ಬೇಕಾಗಿರುತ್ತೆ ಅವರೇ ಹೋಗಿ ಖುದ್ದಾಗಿ ನಿಂತ್ಕೊಳ್ಬೇಕಾಗತ್ತೆ. ಬಿಕಾಸ್ ನೀವು ಯಾರ ಪರನ ಹೋಗಿ ನಿಂತ್ಕೊಂಡು ಈ ಒಂದು ಟಿಕೆಟ್ ತಗೊಳ್ಳೋದಕ್ಕೆ ಆಗಲ್ಲ. ಸೊ ನಿಮಗೆ ಯಾರಿಗೆ ಬೇಕಾಗಿರುತ್ತೆ ಅವರೇ ಹೋಗಿ ನಿಂತ್ಕೊಂಡ್ರೆ ಅಷ್ಟೇ ಈ ಒಂದು ಟೋಕನ್ ಕೊಡ್ತಾರೆ ನಿಮ್ಗೆ. ಅಂಡ್ ಇದಕ್ಕೆ ಬಂದು ಒರಿಜಿನಲ್ ಆಧಾರ್ ಕಾರ್ಡ್ ಇದ್ರೆ ಸಾಕು, ಅವರು ಟಿಕೆಟ್ ಜನರೇಟ್ ಮಾಡಿ ಕೊಡ್ತಾರೆ. 5 hours later.
ಸೊ ಗೈಸ್ ನಾವು ಬಂದು ಬೆಳಗಿನ ಜಾವ ರೀಚ್ ಆದ್ವಿ ತಿರುಪತಿಗೆ ಆ್ಯಂಡ್ SST ಟೋಕನ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡಬೇಕು. ಇವಾಗ ಯಾರು ಹೋಗ್ಬೇಕಂತ ಅನ್ಕೊಂಡಿದ್ದೀರಾ? ಸೊ 24th, 25th, 26th ಈ 3 ದಿನಕ್ಕೆ SST ಟೋಕನ್ ಇಶ್ಯೂ ಮಾಡಲ್ಲ. ಯಾಕೆ ಅಂತ ಅಂದರೆ ರಥಸಪ್ತಮಿಯ ಒಂದು ಒಕೇಶನ್ ಆಗಿ ಸದ್ಯಕ್ಕೆ ಇವಾಗ ಬಂದವರು ಅಲ್ಲಿ ತಿರುಪತಿಲಿ SST ಟೋಕನ್ ಇಶ್ಯೂ ಮಾಡ್ತಿಲ್ಲ. ಸೊ ಹಾಗಾಗಿ ಇವಾಗ ಹೋಗೋವರಿಗೆ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್. ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ತಿರುಪತಿಲಿ. ಸೊ ತಿರುಪತಿ ನಾವು ರೀಚ್ ಆದ್ವಿ ಬೆಳಿಗ್ಗೆ 4:15ಗೆ. ಸೊ ಆಕ್ಚುಲಿ ಬೆಂಗಳೂರು ಬಿಟ್ಟದ್ದು ಬಂದು 11:15ಗೆ. ನೋಡಿದ್ರೆ 4:15ಗೆಲ್ಲ ತಿರುಪತಿ ರೀಚ್ ಆಗೋದ್ವಿ ನಾವು. ಆ್ಯಂಡ್ ಇವಾಗ ಸದ್ಯಕ್ಕೆ ರೂಮ್ ಬಂದ್ವಿ, ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ. ಆ್ಯಂಡ್ ಇವಾಗ ನೆಕ್ಸ್ಟ್ ನಾವು ದರ್ಶನಕ್ಕೆ ನಾನು ಆಗಲೇ ಹೇಳದ್ನಲ್ಲ SST ಟೋಕನ್ ತೊಗೊಂಡು ಹೋಗೋದು ಅಂತ ಹೇಳಿ. ಸೊ ಹಾಗಾಗಿ ನೆಕ್ಸ್ಟ್ SST ಟೋಕನ್ ತೊಗೊಂಡು ನಾವಿನ್ನು ಬೆಟ್ಟದ ಮೇಲೆ ಹೋಗೋದು. ಸೊ SST ಟೋಕನ್ ತೊಗೊಳೋದಕ್ಕೆ ಬಂದು SST ಟೋಕನ್ಸ್ ರಿಲೀಸ್ ಮಾಡೋದು ಬಂದು ಮಧ್ಯಾಹ್ನ ಆಗುತ್ತೆ. 12:30 ಆರ್ 1:15 ಅರೌಂಡ್ ಟೈಮ್ಗೆ ರಿಲೀಸ್ ಮಾಡೋದು. ಸೊ SST ಟೋಕನ್ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ವಾಯ್ಸ್ ಓವರ್ ಆಲ್ರೆಡಿ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಹೇಳ್ಬೇಕಂತ ಅಂದ್ರೆ ಅದಕ್ಕೆ ಈ ಒಂದು SST ಟೋಕನ್ಸ್ ತೊಗೊಂಡ್ರೆ ನಾವು ನೆಕ್ಸ್ಟ್ ಹೋಗೋದು. ಸೊ SST ಟೋಕನ್ ಹೇಗೆ ಅಂತ ಅಂದ್ರೆ ನಾಳೆ ನಮಗೆ ದರ್ಶನ ಇದೆ ಅಂತ ಅಂದ್ರೆ ಇವತ್ತು ರಿಲೀಸ್ ಮಾಡ್ತಾರೆ ಟಿಕೆಟ್ಸ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾಳೆ ದರ್ಶನಕ್ಕೆ ಅಲ್ವಾ ನಾವು ಹೋಗೋದು. ಸೊ ಹಾಗಾಗಿ ಇವತ್ತು ಇಲ್ಲಿ ತಿರುಪತಿಲಿ ಟಿಕೆಟ್ಸ್ ತಗೊಂಡು ನಾವು ಬೆಟ್ಟದ ಮೇಲೆ ಹೋಗೋದು ತಿರುಮಲಾಗೆ. ವೆದರ್ ಗೈಸ್ ಆಕ್ಚುಲಿ ಇಲ್ಲೂ ಕೂಡ ವೆದರ್ ಕ್ಲೌಡಿಯಾಗೇ ಇದೆ, ಬಿಸಿಲೇ ಇಲ್ಲ ಇಲ್ಲೂ. ಬಟ್ ಚಳಿ ಅಷ್ಟಿಲ್ಲ, ಕಂಪ್ಯಾರೇಟಿವ್ಲಿ ಚಳಿ ಅಷ್ಟಿಲ್ಲ. ಐ ಗೆಸ್ ಇವತ್ತು ಬೆಂಗಳೂರಲ್ಲಿ ಮಳೆ ಇದೆ ಅಂತ ಅನ್ಸುತ್ತೆ. ನಾನು ವೆದರ್ ಫೋರ್ಕಾಸ್ಟ್ ಅಲ್ಲಿ ನೋಡಿದೆ ಬೆಂಗಳೂರಲ್ಲಿ ಮಳೆ ಇದೆ ಅಂತ. ಸೊ ತಿರುಮಲಲ್ಲಿ ಇವತ್ತು ಸಖತ್ ಕ್ಲೌಡಿಯಾಗೇ ಇರುತ್ತೆ ಅಂಡ್ ವೆದರ್ ಕೂಡ ಅಷ್ಟೇ. ನಾನು ನೋಡಿದಾಗೆ ತುಂಬಾನೇ ಚಳಿ ಇದೆ. ಗೈಸ್ ಡಿಸ್ಟರ್ಬೆನ್ಸ್, ನನ್ನ ತಂಗಿ ಇದ್ದಾಳಲ್ಲ. ಸೊ ಅಲ್ಲಿ ವೆದರ್ ಕ್ಲೌಡಿ ಆಗಿದೆ ಅನ್ಸುತ್ತೆ. ಅಣ್ಣಂಗೆ ಜಾಕೆಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಸೊ ನೋಡೋಣ ಚಳಿ ಹೇಗಿದೆ ಅಂತ. ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ ನೋಡಿ, ಡಿಸ್ಟರ್ಬ್ ಮಾಡಿದ್ರೆ ತುಂಬಾ ಕಷ್ಟ, ತುಂಬಾನೇ ಕಷ್ಟ. ಆಗ ಸದ್ಯಕ್ಕೆ ಇನ್ನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗಿ ಮಾಡಿ ಡಿಸ್ಟರ್ಬೆನ್ಸ್ ಸ್ಪೀಕರ್ ಮಾಡ್ತಿದ್ದಾಳೆ ಇವತ್ತು. ಸೊ ಇವಾಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ತಿಂಡಿ ಮಾಡಿ ನಾವು SST ಟೋಕನ್ ತೊಗೊಂಡು ಹೋಗೋದು. ನೋಡೋಣ ಎಷ್ಟೊತ್ತಿಗೆ ಕೊಡ್ತಾರೆ ಏನು ಅಂತ ಹೇಳಿ. ಅದರ ಟೈಮಿಂಗ್ ಆಗಲಿ ರಶ್ ಹೇಗಿದೆ ಅಂತ ಎಲ್ಲ ನಿಮಗೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೋ, ಹೋಗೋಣ. ಸೊ ಇವಾಗ ತಿಂಡಿ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ತಿರುಪತಿಲಿ ನಿಮಗೆ ರೂಮ್ಸ್ ಇರುತ್ತೆ, ಪ್ರೈವೇಟ್ ರೂಮ್ ಸಿಗುತ್ತೆ. ಹಾಗೆ ನಿಮಗೆ ಬರೀ ಲಾಕರ್ಸ್ ಫೆಸಿಲಿಟಿ ಇರುವಂಥ ನಿಮಗೆ ಒಂದು ಕಾಂಪ್ಲೆಕ್ಸ್ ಕೂಡ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅದಕ್ಕೆ ಬಂದು ಈ ವಿಷ್ಣು ನಿವಾಸಂ, ಶ್ರೀನಿವಾಸಂ ಇದೆಲ್ಲ ಲಾಕರ್ಸ್ ಅವೈಲೇಬಿಲಿಟಿ ಇರುತ್ತೆ. ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ವಿಷ್ಣು ನಿವಾಸಂ. ಇದು ಬಂದು ರೈಲ್ವೆ ಸ್ಟೇಷನ್ ಇಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, 5 ನಿಮಿಷದಲ್ಲಿ ನೀವು ನಡ್ಕೊಂಡ್ ಬರ್ಬೋದು. ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಇಂದ ಈ ವಿಷ್ಣು ನಿವಾಸಂಗೆ ಅಟ್ಯಾಚ್ಡ್ ಆಗಿದೆ. ಸೊ ಹಾಗಾಗಿ ನೀವು ಬಂದ್ರೆ ಡೆಫಿನೆಟ್ಲಿ ಇಲ್ಲಿ ಬರ್ಬೋದು. ಲಾಕರ್ಸ್ ಫೆಸಿಲಿಟಿ ಇರುತ್ತೆ. ಸೊ ಲಾಕರ್ಸ್ ಹಾಕ್ಬಿಟ್ಟು ನೀವು ಬೇಕಿದ್ರೆ ನೀವು ಆಚೆ ಹೋಗ್ಬೋದು, ವಾಟ್ ಎವರ್ ಲಾಕರ್ಸ್ ಫೆಸಿಲಿಟಿ ಇರುತ್ತೆ. ಸೊ ಇದೇ ತರ ಶ್ರೀನಿವಾಸಮಲ್ಲೂ ಸೇಮ್ ಇರುತ್ತೆ, ಬಟ್ ಅದು ಬಂದು ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ. ಸೊ ಇವಾಗ ನಾವಿಲ್ಲಿ ಹಾಗೇನ ಅದು ಇದು ಅಂತ ಮಾತಾಡ್ಕೊಂಡು ಇಲ್ಲಿ ನಾವು ನಮ್ಮ ಅಪ್ಪ ಕೆಮ್ತಾ ಇದ್ರು, ಅದಕ್ಕೆ ಸುಮ್ಮನೆ ಇಮಿಟೇಟ್ ಮಾಡ್ತಿದ್ದೆ ಅಂತ ಹೇಳಿ. ಸೊ ಯಾ ಗೈಸ್, ನೀನ್ ಯಾಕೆ ನಿಂತ ಮಾಡಿಲ್ಲ? ಲಲಿತಾ ನಮ್ಮಪ್ಪ ನಮ್ಮಮ್ಮನ ರೇಗಿಸ್ತಿದ್ದಾರೆ. ಇಯರಿಂಗ್ ಹಾಕೊಂಡಿರೋದು ಉಮಾಗೋಲ್ಡ ಅಂತೆ. ಲಲಿತಾ ಜ್ಯುವೆಲ್ಲರಿ ತಗೊಂಡಿರೋದಂತೆ. ನಮ್ಮಪ್ಪ ನೋಡಿ ಉಮಾಗೋಲ್ಡ ಅಂತ ರೇಗಿಸ್ತಿದ್ದಾರೆ. ಕೊಡ್ಸಿದವ್ರೆ ಉಮಾಗೋಲ್ಡ ಅಂತ ಮತ್ತೆ ಅವರೇ ಹೇಳ್ತಾ ಇರೋದು. ಸೊ ನಾವು ಹೋಗಿದ್ದು ಬಂದು ಸಂಕ್ರಾಂತಿ ಬಿಫೋರ್, ಬಿಕಾಸ್ ಇಲ್ಲಿ ಸಂಕ್ರಾಂತಿ ಬಿಫೋರ್ ಟೈಮಲ್ಲಿ ಸ್ವಲ್ಪ ರಶ್ ಕಡಿಮೆ ಇರುತ್ತೆ. ಆಂಧ್ರಲ್ಲಿ ಸಂಕ್ರಾಂತಿ ಸ್ವಲ್ಪ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರಲ್ಲ. ಸೊ ಹಾಗಾಗಿ ಸ್ಕೂಲ್ಸ್ ಎಲ್ಲ ಸ್ವಲ್ಪ ರಜಾ ಇರುತ್ತೆ. ಹಾಗಾಗಿ ಸ್ವಲ್ಪ ರಶ್ ಜಾಸ್ತಿ ಆಗುತ್ತೆ ಅಂತ ಅನ್ನೋ ಒಂದು ಪ್ಲ್ಯಾನ್ ಇಟ್ಕೊಂಡು ನಾವು ಬಿಫೋರ್ ಸಂಕ್ರಾಂತಿನೇ ನಾವು ಪ್ಲ್ಯಾನ್ ಮಾಡಿದ್ವಿ ತಿರುಪತಿಗೆ ಹೋಗೋಣ ಅಂತ ಹೇಳಿ. ಮಾಡಿದಾರ? ಸಾಕು, ಒಂದೊಂದು ವಡೆ ಸಾಕು. ಸೊ ಹಿಯರ್ ಇಸ್ ಮೈ ಬ್ರೇಕ್ಫಾಸ್ಟ್. ಇದು ನನ್ನ
ಬ್ರೇಕ್ಫಾಸ್ಟ್ ಇಡ್ಲಿ ಸಾಂಬಾರು. ಇದೇನು ಚಟ್ನಿ? ಚವಕ. This is an unwanted statement irrelevant to the current situation. ಕೋಕೋನಟ್, ಅದು ತೆಂಗಿನಕಾಯಿ ಚಟ್ನಿ, ಅದು ಬಂದು ಹಸಿಮೆಣ್ಸಿನ್ಕಾಯಿ ಚಟ್ನಿ. ಹಸಿಮೆಣ್ಸಿನ್ಕಾಯಿ ಚಟ್ನಿನ ಪುದೀನ ಚಟ್ನಿನ? ಹಾಂ, ಪುದೀನ ಚಟ್ನಿ. ಸೊ ಗೈಸ್, ಇವಾಗ SST ಟೋಕನ್ ಕೊಡೋ ಟೈಮಿಂಗ್ಸ್ ಬಂದು ಬಫರ್ ಆಗ್ತಿದೆ. ಒಂದೊಂದು ಸರಿ ಒಂದೊಂದು ರೀತಿ ಕೊಡ್ತಾರೆ. ಇವಾಗ ಸ್ವಲ್ಪ ದಿನದ ಮುಂಚೆ ಬಂದು ಮಧ್ಯಾಹ್ನ 12:50, 1:30, 2 ಗಂಟೆ ಈ ರೀತಿ ಟೈಮಿಂಗ್ಸಲ್ಲಿ ಇತ್ತು. ವೀಕೆಂಡ್ ಬರೋದಾದರೆ 8 ಗಂಟೆ, ಬೆಳಿಗ್ಗೆ 8 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಇಶ್ಯೂ ಮಾಡೋದಕ್ಕೆ. ಸೊ ಪರ್ಫೆಕ್ಟ್ ಟೈಮಿಂಗ್ ಅಂತ ಇನ್ನೂ ಇಲ್ಲ ಅಲ್ಲಿ. ಸೊ ಹಾಗಾಗಿ ಬಟ್ ಈ ಒಂದು ಟೈಮಿಂಗ್ಸಲ್ಲೇ ಜಾಸ್ತಿ ಕೊಡೋದು. ವೀಕೆಂಡಲ್ಲಿ ಬೇಗ ಕೊಡ್ತಾರೆ. ವೀಕ್ ಡೇಸಲ್ಲಿ ಬರೋದಾದರೆ ಒಂದು 1 o'clock, ಮಧ್ಯಾಹ್ನ 1:30 ಇಲ್ಲ 12:30 ಒಂದೊಂದು ಸಾರಿ. ರಶ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು. ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ರಶ್ ಜಾಸ್ತಿ ಆದರೆ ಈ ಒಂದು ಕ್ಯೂ ಲೈನ್ಸ್ ಏನಿದೆ ಕಂಪ್ಲೀಟಾಗಿ ಫುಲ್ ಆಗೋಗುತ್ತೆ ಅಂತೆ. ಸೊ ಇಲ್ಲಿ ನೀವು ನೋಡಿದಷ್ಟು ಈಸಿಯಾಗಿ ನಾವು ಬರಲಿಲ್ಲ. ಬಿಕಾಸ್ ಇಲ್ಲಿ SST ಟೋಕನ್ ನಮಗೆ ಕೊಡ್ತಾರೆ ಅಂತ ಹೇಳಿದ್ದು 1 ಗಂಟೆಗೆ, ನೋಡಿದ್ರೆ 2 ಗಂಟೆಗೆ ಇಶ್ಯೂ ಮಾಡಿದ್ರು ಗೈಸ್. ಸೊ ತುಂಬಾ ರಶ್ ಇತ್ತು. ಆ್ಯಂಡ್ ಒಂದ್ಸರಿ ಆ ರಶ್ ಕ್ಲಿಯರ್ ಆದರೆ ಇಟ್ ಈಸ್ ಈಸಿ, ನೀವು ಆರಾಮಾಗಿ ಹೋಗಿ ತೊಗೊಂಡು ಬರ್ಬೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಬೇಗ ಆದರೆ ಸೊ ದಟ್ ನಾವು ಬೇಗ ಬೆಟ್ಟಕ್ಕೆ ಹೋಗಿ ನಾವಿನ್ನು ಚೆಕ್ ಇನ್ ಆಗ್ಬೋದು ಅಂತ ಆ ಒಂದು ಇದರಲ್ಲಿದ್ವಿ. ಸೊ ಕಮಿಂಗ್ ಟು ದಿಸ್ SST ಟೋಕನ್, ಈ ರೀತಿ ನೀವೇ ಯಾರಿಗೆ ಟಿಕೆಟ್ ಬೇಕೋ ನೀವೇ ಹೋದರೆ ಅಲ್ಲಿ ನಿಮಗೆ ಒಂದು ಕ್ಯಾಮ್ರಾ ಇರುತ್ತೆ, ನೋಡಿದ್ರಲ್ಲ. ಸೊ ಅಲ್ಲಿ ನಿಂತ್ಕೊಂಡ್ರೆ ಕ್ಲಿಕ್ ಮಾಡ್ತಾರೆ. ಆ ಊರಿಗೆ ಯಾರಿಗೆ ಬೇಕಾಗಿರುತ್ತೋ ಅವ್ರಿಗೆ ಒಂದು SST ಟೋಕನ್ ಜನ್ರೇಟ್ ಆಗುತ್ತೆ. ಸೊ ಇದಕ್ಕೆ ಬಂದು ಒಂದು ಫ್ರೀ ಲಾಡು ಇರುತ್ತೆ. ಆವತ್ತಿನ ದಿನಕ್ಕೆ ಇದು ವ್ಯಾಲಿಡ್ ಇರುತ್ತೆ. ಆ್ಯಂಡ್ ನಿಮಗೇನಾದರೂ ಗೊತ್ತಾಗಬೇಕು SST ಟೋಕನ್ಸ್ ಟೈಮಿಂಗ್ ಯಾವಾಗ ಕೊಡೋದು ಏನು ಅಂತ, ಅಪ್ಡೇಟ್ಸ್ ಹೇಗೆ ಚೆಕ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಕ್ವೆಶನ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಅದನ್ನು ಹೇಗೆ ನೋಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನು SST ಟೋಕನ್ ತೊಗೊಂಡು ನಾವು ನೆಕ್ಸ್ಟ್ ಡೇ ದರ್ಶನಕ್ಕೆ ನಾವು SST ಟೋಕನ್ನ ತೊಗೊಂಡು ಇನ್ನು ಸಖತ್ ಹಶ್ವಾಗಿ ಹೋಗಿದ್ದು ಮಧ್ಯಾಹ್ನ. ನೀವು ನೋಡೋದಕ್ಕೆ ಕ್ಲಿಪ್ಪಿಂಗ್ ಸುಮ್ಮನೆ ಬ್ರೇಕ್ಫಾಸ್ಟ್ ಆಯಿತು, SST ಟೋಕನ್ ತೊಗೊಂಡು ಮತ್ತೆ ಲಂಚೇ ತೋರಿಸ್ತಿರ್ಬೋದು ಅಂತ ಅಂದ್ಕೊಂಡಿರ್ಬೋದು. ಬಟ್ ಇಲ್ಲಿ ಟೈಮ್ ಬಂದು ಆಲ್ಮೋಸ್ಟ್ ಇಟ್ ವಾಸ್ 3:30, 4 o'clock ಆಗೋಗಿತ್ತು. ಸೊ ಇನ್ನು ಊಟಕ್ಕೆ ಅಂತ ಬಂದು ಸಖತ್ ಹಶ್ವಾಗಿ ಹೋಗಿತ್ತು ಮಾತ್ರ. ಸೊ ಇನ್ನು ಊಟ ಮಾಡಿ ಇಲ್ಲಿ ಲಸ್ಸಿ ಇವರು ತಿಂತಾ ಇರೋದು. ಸೊ ಇನ್ನು ಊಟ ಎಲ್ಲ ಮಾಡಿಕೊಂಡು ನಾವಿನ್ನು ತಿರುಮಲಗೆ ಹೊರಡೋದಕ್ಕೆ ಇಲ್ಲಿ ಜೀಪ್ ಮಾತಾಡಿದ್ವಿ. ಸೊ ಆಯ್ತಾ ಊಟ? ಹೇಗಿತ್ತು ಊಟ? ಆಯ್ತು. ಸೊ ಗೈಸ್, ಇನ್ನು ವೆದರ್ಗೆ ಬರೋದಾದರೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಕ್ಲೌಡಿ ಇದೆ ಅಂತ ಹೇಳಿ. ಸಖತ್ ತಿರುಪತಿಲೇ ಯೂಶಲ್ ಆಗಿ ಸ್ವಲ್ಪ ಬಿಸಿಲಿರುತ್ತೆ, ಬಟ್ ಇಲ್ಲೇ ಸಖತ್ ಚಳಿ ಇತ್ತು. ಇನ್ನು ಮೇಲೆ ಇದನ್ನ ನೋಡೇ ನಾವು ಅಂದ್ಕೊಂಡ್ವಿ ತಿರುಮಲಲ್ಲಿ ಇನ್ನೆಷ್ಟು ಚಳಿ ಇರ್ಬೋದು ಅಂತ ಅಂದ್ಕೊಂಡ್ವಿ. ಸೊ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೀವು ನೋಡ್ತೀರಾ. ಸೊ ಈಗ ನೀವು ಇಲ್ಲಿ ನೋಡ್ತಿರೋದು ಬಂದು ಕಾಲ್ನಡಿಗೆಯಿಂದ ನೀವು ಬೆಟ್ಟಕ್ಕೆ ನಡ್ಕೊಂಡು ಹೋಗಬೇಕು ಅಂತ ಅಂದರೆ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಪಾಯಿಂಟ್ ಇರುತ್ತೆ. ಸೊ ಈಗ ನಾವು ಬಂದು ಜೀಪಲ್ಲಿ ಹೋಗ್ತಾ ಇದ್ದೀವಿ ಬೆಟ್ಟಕ್ಕೆ, ಅಂದರೆ ತಿರುಮಲಗೆ. ಸೊ ಇಲ್ಲಿ ಹಾಗೆ ಇನ್ನು ಗರುಡ ವಾಹನ ನಾವು ಕೈ ಮುಕ್ಕೊಂಡು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ರಶ್ ಕೂಡ ಅಷ್ಟೇ ಇತ್ತು. ಇಲ್ಲಿ ಏನಪ್ಪ ಅಂತ ಅಂದರೆ ತಿರುಮಲಗೆ ಹೋಗೋದಕ್ಕಿಂತ ಮುಂಚೆ ಪ್ರತಿಯೊಂದು ವೆಹಿಕಲ್ ಕೂಡ ಇಲ್ಲಿ ಸ್ಕ್ಯಾನ್ ಆಗುತ್ತೆ. ಆ್ಯಂಡ್ ನಾವು ಕೂಡ ಲಗೇಜ್ನ ಹಾಕಿಬಿಟ್ಟು ಸ್ಕ್ಯಾನ್ ಮಾಡಿ ಕಂಪ್ಲೀಟಾಗಿ ಸ್ಕ್ಯಾನಿಂಗ್ ಇರುತ್ತೆ. ವೆಹಿಕಲ್, ನಾವು, ಲಗೇಜ್ ಎಲ್ಲ ಟೋಟಲ್ ಆಗಿ. ಸೊ ಸ್ಕ್ಯಾನ್ ಮಾಡಿ ಆದಮೇಲೆ ನಾವು ಬೆಟ್ಟಕ್ಕೆ ಪ್ರೊಸೀಡ್ ಆಗೋದಕ್ಕಾಗೋದು. ಆ್ಯಂಡ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಆರ್ ನಾಟ್ ಅಲೌಡ್. ನಮಗೆ ಬೆಟ್ಟದ ಮೇಲೆ ಯಾವುದು ಅಲೋ ಇರಲ್ಲ. ಇದ್ದರೆ ಅವ್ರು ಅಲ್ಲೇ ಆಚೆ ಬಿಸಾಕ್ಬಿಡ್ತಾರೆ. ಸೊ ಯಾ ಗೈಸ್. ಆ್ಯಂಡ್ ಇನ್ನು ನಾವು ಅದಕ್ಕೆ ಅಲ್ಲಿ ನೋಡಿ ಲಗೇಜ್ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿ ಜೀಪ್ ಮೇಲೆ ಹಾಕಿದ್ವಲ್ಲ. ಸೊ ಎಲ್ಲ ಒಂದೊಂದೇ ತೊಗೊಂಡು ನಾವೇ ಪರ್ಸ್ನಲ್ ಆಗಿ ನಾವು ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡಿ ಹಾಗೆ ಮುಂದೆ ಬಂದರೆ ಇಲ್ಲಿ ಇರ್ಬೋದು ನಾವು. ಸೊ ನಾವು ಹೋಗಿದ್ದು ಬಂದು ಜೀಪಲ್ಲಿ. ನೀವೇನಾದರೂ ಬಸ್ಸಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ AC ಬಸ್ ಆ್ಯಂಡ್ ನಾನ್ AC ಬಸ್ 2 ಫೆಸಿಲಿಟಿ ಇರುತ್ತೆ. ಸೊ ಇದರ ಒಂದು ಟಿಕೆಟ್ಸ್ ಎಷ್ಟು ಅಂತ ನಾನು ಇಲ್ಲಿ ಹಾಕಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಸೊ 110 ಫಾರ್ AC ಬಸ್ಗೆ, 90 rupees ನಾನ್ AC ಬಸ್ಗೆ ಚಾರ್ಜ್ ಆಗುತ್ತೆ. ಸೊ ಅದು ಇನ್ ಕೇಸ್ ನಿಮಗೆ ಡೀಟೇಲ್ಡ್ ಬೇಕಂದರೆ ಮಕ್ಕಳಿಗೆ ಎಷ್ಟಾಗುತ್ತೆ, ಸೀನಿಯರ್ ಸಿಟಿಸನ್ಗೆ ಎಷ್ಟಾಗುತ್ತೆ ಅಂದರೆ ಅದನ್ನು ಪಾಸ್ ಮಾಡಿ ಒಂದು ಫೋಟೋನ ನೀವು ನೋಡ್ಬೋದು. ಸೊ ಇನ್ನು ನಾವು ಹೊರಟ್ವಿ ಇಲ್ಲಿ ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡೋಣ ಅಂತ ಹೇಳಿ. ನಮ್ಮಪ್ಪ ನೋಡಿರಿ ಹಾಯ್ ಅಂತ ಹೇಳ್ತಿದ್ದಾರೆ, ಹಾಯ್ ಡ್ಯಾಡಿ. ಸೊ ಹಾಗೆ ಇನ್ನು ನಾವು ಟೈಮ್ ಬಂದು ಇವಾಗ ಆಲ್ಮೋಸ್ಟ್ 4:15 ಮೇಲೆ ಆಗಿತ್ತು. ಸೊ ನೀವು ಇಲ್ಲಿ ನೋಡ್ತಿದ್ದೀರಾ ನೋಡಿ, ಈ ರೀತಿ ಒಂದು ಸ್ಕ್ಯಾನಿಂಗ್ ಕಂಪ್ಲೀಟಾಗಿ ಇರುತ್ತೆ. ಸೊ ಇನ್ನು ಈ ಒಂದು ಜಾಗ ನಾನು ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು, ನನ್ನ ಎಷ್ಟು ವೀಡಿಯೋಸಲ್ಲಿ ಹಾಕಿದ್ರೂ ಕಡಿಮೆನೇ. ಬಿಕಾಸ್ ಈ ಒಂದು ವ್ಯೂ ಇದೆಯಲ್ಲ, ಎಷ್ಟು ಸರಿ ನೋಡಿದ್ರೂ ಬೇಜಾರು ಆಗ್ತಿರೋ ಅಂತ
ಪ್ರತಿ ಟೈಮ್ ನೋಡಿದಷ್ಟು ಖುಷಿ ಆಗುವಂಥ ಒಂದು ವ್ಯೂ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಸಕ್ಕದಾಗಿರುತ್ತೆ. ಆ್ಯಂಡ್ ವೆದರ್ ಬೇರೆ ಆ ರೀತಿ ಇತ್ತಲ್ಲ, ಸೊ ಇನ್ನೂ ತುಂಬಾ ಚೆನ್ನಾಗಿತ್ತು. ಇಲ್ಲೇ ಚಳಿ ಇವಾಗ ಹೀಗಿದೆ, ಸಖತ್ ಇವಾಗ ತುಂತು ಬೀಳ್ತಿದೆ ಇಲ್ಲೇ. ಮಾಡಿ ಮೇಲೆ ಗೊತ್ತಾಗ್ತದೆ. ಮಾಡಿ ಮೇಲೆ ಅಲ್ಲ, ಬೆಟ್ಟದ ಮಾಡಿ ಮೇಲೆ ಅಂತಾರೆ, ಬೆಟ್ಟದ ಮೇಲೆ. ಈಗಲೇ ಇಲ್ಲೇ ತಿರುಪತಿಲೇ ಹಿಂಗಿದೆ, ಇನ್ನ ಬೆಟ್ಟದ ಮೇಲೆ ಸಕ್ಕ ಚಳಿ ಇರುತ್ತಲ್ಲ, ಸಕ್ಕ ಚಳಿ ಇದೆ ಅಂತ ಅನ್ನಿಸ್ತಿದೆ ಆಲ್ರೆಡಿ. ಬೊಂಬಾಟಾಗಿರುತ್ತಾ? ಇವಾಗ ಹೋಗೋಣ, ಚೆನ್ನಾಗಿರುತ್ತಾ ಇಲ್ವಾ, ಹೆಂಗಿರುತ್ತೆ ಅಂತ ನೋಡೋಣ. ಹೆಂಗಿದ್ರು ಪರವಾಗಿಲ್ಲ, ತಿಮ್ಮಪ್ಪನ ಫಸ್ಟ್ ದರ್ಶನ ಹೆಂಗಿದ್ರು ಪರವಾಗಿಲ್ಲ, ತಿಮ್ಮಪ್ಪನ ದರ್ಶನ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಇವಾಗ SST ಟೋಕನ್ಸ್ ಎಲ್ಲ ತೊಗೊಂಡಿದ್ದೀವಿ, ಇನ್ನು ತಿಮ್ಮಪ್ಪನ ದರ್ಶನ ನಾಳೆ. ಸೊ ಹೋಗೋಣ ಇವಾಗ. ಸ್ಕ್ಯಾನ್ ಎಲ್ಲ ಮಾಡಿ ಆಯಿತು ಲಗೇಜು. ಸೊ ಇವಾಗ ಹೊರಡೋಣ ತಿರುಮಲಗೆ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ. ಸೊ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಜೀಪ್ ಇವರು ಸ್ಕ್ಯಾನ್ ಮಾಡ್ಕೊಂಡು ಬರ್ತಾರೆ. ಸೊ ನಮ್ಮ ಲಗೇಜಸ್ ಕೂಡ ನಾವು ಆಲ್ರೆಡಿ ಸ್ಕ್ಯಾನ್ ಮಾಡಿರೋದ್ರಿಂದ ಇನ್ನು ನೀಟಾಗಿ ಒಂದೊಂದಾಗಿ ಏನೋ ಲಗೇಜಸ್ ಎಲ್ಲ ಇಟ್ಬಿಟ್ಟು ಇನ್ನು ನಾವು ಸ್ಟಾರ್ಟ್ ಆದ್ವಿ ತಿರುಮಲಗೆ. ಗೋವಿಂದ ಆ್ಯಂಡ್ ಗೈಸ್, ಇಲ್ಲಿ ಟೈಮಿಂಗ್ ಅನ್ನೋದಿರುತ್ತೆ. ತಿರುಪತಿಯಿಂದ ತಿರುಮಲಗೆ ಹೋಗೋದಕ್ಕೆ ಅಂತ ಅಂದರೆ ಕೆಳಗಡೆಯಿಂದ ಬೆಟ್ಟದ ಮೇಲೆ ಹೋಗೋದಕ್ಕೆ ಟೈಮಿಂಗ್ಸ್ ಅನ್ನೋದಿರುತ್ತೆ. ಸೊ 28 ಮಿನಿಟ್ಸಲ್ಲಿ ಆ ಸ್ಕ್ಯಾನ್ ಮಾಡ್ತಾರಲ್ಲ, ಸೊ ಅಲ್ಲಿ ಕೊಟ್ಟಿರ್ತಾರೆ ಅವರಿಗೆ ಸ್ಲಿಪ್ಪು, 28 ಮಿನಿಟ್ಸ್ ಅಷ್ಟರಲ್ಲಿ ರೀಚ್ ಆಗಬೇಕು ಅಂತ ಹೇಳಿ. ಅಂದರೆ ಬೇಗ ಹೋಗಬಾರ್ದು ಅಂತ ಹೇಳಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಬೇಗ ಹೋಗಬಾರ್ದು ಅಂತ ಹೇಳಿ. ಸೊ ಅಲ್ಲಿನ ಅವ್ರಿಗೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತೆ. ಸೊ ನಾವು ಜೀಪಲ್ಲಿ ಹೋಗಿದ್ದಲ್ವ, ಅವ್ರು ಅದನ್ನೇ ಹೇಳ್ತಿದ್ರು. ಇನ್ ಕೇಸ್ ಏನಾದರೂ ಅದನ್ನು ಅವರು ಫಾಲೋ ಮಾಡಲಿಲ್ಲ, 28 ಮಿನಿಟ್ಸ್ಗಿಂತ ಸ್ವಲ್ಪ ಬೇಗ ಹೋದ್ರೆ ಆ ಥರ ಅಂತ ಅಂದರೆ ಅವರಿಗೆ ಫೈನ್ ಬೀಳುತ್ತಂತೆ. ಹಾಗೆ 1 ವೀಕ್ವರೆಗೂ ಅವರು ಬೆಟ್ಟದ ಮೇಲಾಗಲಿ ವೆಹಿಕಲ್ಸ್ ಹೋಗಂಗಿಲ್ವಂತೆ, ರಿಸ್ಟ್ರಿಕ್ಟ್ ಮಾಡಿಬಿಡ್ತಾರಂತ ಹೇಳ್ತಿದ್ರು. ಸೊ ಗೈಸ್, ನಾವಿಲ್ಲಿ ರೀಚ್ ಆದ್ವಿ ತಿರುಮಲಗೆ. ಇನ್ನು ಎಂಟರ್ ಆಗ್ತಿದ್ದಂಗೆ ಆ ಒಂದು ಪಾಸಿಟಿವ್ ಫೀಲ್, ಆ ಒಂದು ದೇವ್ರ ಮಂತ್ರ ಕೇಳ್ತಿದ್ದಂಗೆ ಏನೋ ಒಂಥರ ಲೈಕ್ ದಟ್ ಇನ್ನರ್ ಹ್ಯಾಪಿನೆಸ್ ಅಲ್ವಾ, ಸಖತ್ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನಾವಿಲ್ಲಿ ರೀಚ್ ಆದ್ವಿ. ಗೈಸ್, ದಿಸ್ ಇಸ್ ದ ವೆದರ್ ಕರೆಂಟ್ಲಿ. ಇವಾಗ ಟೈಮ್ ಬಂದು 5:30 ಆಗಿದೆ ಎಕ್ಸಾಕ್ಟ್ ಆಗಿ. ತುಂತರಾಗ್ತಿದೆ, ಆ್ಯಕ್ಚುಲಿ ತುಂತರಾಗ್ತಿದೆ. ಸೊ ದಿಸ್ ಇಸ್ ಹೌ ದ ವೆದರ್. ನೋಡಿ, ಫುಲ್ಲು ಮಂಜು, ತುಂತರಾಗ್ತಿದೆ, ಸಖತ್ ಚಳಿ ಇದೆ, ನಡಕ್ಸೋ ಅಂತ ಚಳಿ ಅಂದರೆ ಯಪ್ಪ, ಹೆವಿ ಚಳಿ ಇದೆ ಮಾತ್ರ. ಸಾಕ ಚಳಿ ಇದೆ ವೆದರು. ಮೈ ಗಾಡ್, ನೋಡಿ ಫಾಗ್ ಆಲ್ರೆಡಿ ಹೇಗಿದೆ ಅಂತ. 5:30 ಟೈಮ್ ಇವಾಗ. ಸೊ ಇವಾಗ ದೇವಸ್ಥಾನದ ಹತ್ರ ಹೋಗಬೇಕು, ಇನ್ನೂ ಹೋಗಿಲ್ಲ. ಸೊ ಹೋಗಬೇಕು. ಹಾಗೆ ಇನ್ನು ಇದು ಬಂದು ನಾವು ಇದ್ದಿದ್ದಂಥ ರೂಮ್. ಸೊ ಕ್ವಿಕ್ಕಾಗಿ ರೂಮ್ ಟೂರ್ ಕೊಡ್ತಿದ್ದೀನಿ ರೀ ನಿಮಗೆ. ಸೊ ಎಂಟರ್ ಆಗಿದ ತಕ್ಷಣ ಈ ರೀತಿ ಬೆಡ್ ಇರುತ್ತೆ, ಆ್ಯಂಡ್ ಈ ರೀತಿ ಒಂದು ಸ್ಲ್ಯಾಬ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಇಲ್ಲಿ ರೆಡಿ ಆಗೋದಕ್ಕೆ ಮಿರರ್ ಇದೆ. ಸೊ ಒಂದು ಚೇರ್ ಇರುತ್ತೆ. ಸೊ ಈ ರೀತಿ ಬೆಡ್ ಕಾಣಿಸುತ್ತೆ ವಿತ್ ಪಿಲೋ ಆ್ಯಂಡ್ ಬ್ಲ್ಯಾಂಕೆಟ್ಸ್. ಸೊ ಇಲ್ಲಿ ಇನ್ನೊಂದು ಸಪ್ರೇಟ್ ಬೆಡ್ ಕೊಟ್ಟಿರ್ತಾರೆ ಇಲ್ಲಿ ಈ ಒಂದು ಜಾಗದಲ್ಲಿ, ನೀವು ನೋಡ್ಬೋದು. ಸೊ ದಿಸ್ ಇಸ್ ಹೌ ದ ರೂಮ್ ಲುಕ್ಸ್ ಲೈಕ್. 24/7 ವಾಟರ್, ಹಾಟ್ ವಾಟರ್ ಇರುತ್ತೆ. ಸೊ ಇಲ್ಲಿ ವಾಶ್ರೂಮ್ ಕೂಡ ನೀವಿಲ್ಲಿ ನೋಡ್ಬೋದು, ಈ ರೀತಿ ಕಾಣಿಸುತ್ತೆ. ವೈಕುಂಠ ಏಕಾದಶಿ ಟೈಮಲ್ಲೂ ಅಷ್ಟೇ ಸೇಮ್ ಇದೇ ಟೈಮಲ್ಲಿ ಅವಾಗ ಬಂದಿದ್ದು. ಸೊ ಸಖತ್ ಚಳಿ ಇತ್ತು. ನಮ್ಮಪ್ಪ ಇನ್ನೂ ಪ್ಯಾಕ್ ಆಗೋಗಿದ್ದಾರೆ. ಪಾಪ ನಮ್ಮಪ್ಪ ಕೋಲ್ಡ್ ಆಗೋಗಿದೆ, ಅನ್ಎಕ್ಸ್ಪೆಕ್ಟೆಡ್ ಕೋಲ್ಡ್, ಸಡನ್ ಆಗಿ ಕೋಲ್ಡ್ ಜಾಸ್ತಿ ಆಗೋಗಿದೆ. ದೀಕ್ಷಾನು ಫುಲ್ ಪ್ಯಾಕ್, ಅದ್ರಲ್ಲಿ ನಾನೇ ಪರವಾಗಿಲ್ಲ. ಹೆಂಗಿದೆ ಚಳಿ? ಮಸ್ತ್ ಚಳಿ ಹೆಂಗಿದೆ? ಚಳಿ ಹೆಂಗಿದೆ? ಚಳಿ ಅಪ್ಪ, ನಾವು ಡೆಲ್ಲಿ ಟ್ರಿಪ್ ಹೋದಾಗ್ಲೂ ಇಷ್ಟೊಂದು ಇರಲಿಲ್ಲ, ಇಷ್ಟೊಂದು ಚಳಿ ಅಪ್ಪ. ಒಂಥರ ಸೈಕ್ಲೋನ್ ವೆದರು, ಥಂಡಿ, ನಾರ್ಮಲ್ ಚಳಿ ಅಂತ ತಣ್ಣ ಗಾಳಿ, ಥಂಡಿ ಗಾಳಿ ಅಂತ ಹೇಳ್ತಾರಲ್ಲ, ಶೀತ ಗಾಳಿ. ಸೊ ಆ ರೀತಿ ಇದೆ. ಫುಲ್ಲು ಸಖತ್ ರಶ್ ಕಡಿಮೆನೇ ಇದೆ ನೋಡಿ, ಯಾರು ಇಲ್ಲ ಸ್ಟ್ರೀಟ್ಸಲ್ಲಿ. ಚಳಿ ಯಾರು ಓಡಾಡ್ತಾರಲ್ಲ, ನಾವು ಓಡಾಡ್ತಿಲ್ವಾ? ಚಳಿಗೆ ಯಾರು ಬರ್ತಾರಲ್ಲ.
ಅಲ್ಲ ನಾವು ಓಡಾಡ್ತಿಲ್ವಾ? ಹಂಗೆಲ್ಲ ಏನಿಲ್ಲ, ಹೋಗೋರು ಹೋಗ್ತಾ ಇದಾರೆ. ಬರೋರು ಬರ್ತಾ ಎಷ್ಟೊಂದ್ ಜನ ಸ್ವೆಟರ್ಸ್ ಹಾಕಿಲ್ಲ, ಈ ಒಂದು ಜಾಕೆಟ್ ಏನೂ ಹಾಕಿಲ್ಲ. ಸೊ ಅದು ಅವ್ರವ್ರ ರೆಸಿಸ್ಟೆನ್ಸ್ಗೆ ಬಿಟ್ಟಿರೋದು. ನಡೀತಾರೆ ಏನಿಲ್ಲಲ್ಲ. ಇಲ್ಲಿಲ್ಲ ಗಾಳಿ ಏನಿಲ್ಲ, ರೂಮಲ್ಲಿ ಕಾಲ್ ಮೇಲೆ ಏನೋ ಫ್ಲೋರ್ ಮೇಲೆ ಕಾಲಿಟ್ರೆ ಫ್ರಿಜ್ಜಲ್ಲಿ ಇಟ್ಟಂಗಿದೆ, ಫ್ರೀಸರಲ್ಲಿ ಇಟ್ಟಂಗಿದೆ. ಅಷ್ಟು ಹೀಗೆ ಮತ್ತೆ ದೇವಸ್ಥಾನ ಹತ್ರ ಥಂಡಿ ಇದೆ ಮಾತ್ರ, ಹೆವಿ ಕೋಲ್ಡ್ ಇದೆ. ಇಲ್ಲಿಗೂ ಬೆಂಗಳೂರಿಗೂ ಒನ್ ಟೆಂಪರೇಚರ್ ಜಾಸ್ತಿ ಇದೆ. 22 ಏನೋ ಇದೆ, ಬೆಂಗಳೂರಲ್ಲಿ 21 ಇದೆ ಅಷ್ಟೇ. ಬಟ್ ಬೆಟ್ಟದ ಮೇಲೆ ಅಲ್ವಾ, ಸೊ ಕೋಲ್ಡ್. ವೈಕುಂಠ ಏಕಾದಶಿಗೆ ಅನ್ಸುತ್ತೆ ನೋಡಿ, ಫುಲ್ ಎಲ್ಲ ಹಾಕಿದ್ರಲ್ಲ, ಸೊ ಎಲ್ಲ ರಿಮೂವ್ ಮಾಡ್ತಿದ್ದಾರೆ. ಸೊ ಗೈಸ್, ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ವರಹಸ್ವಾಮಿ ದೇವಸ್ಥಾನ ಇದು. ಸೊ ಪ್ರತೀತಿ ಏನಪ್ಪ ಅಂತ ಅಂದರೆ, ಫಸ್ಟು ನಾವು ವರಹಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಹೇಳಿ. ಬಿಕಾಸ್ ತಿಮ್ಮಪ್ಪ ಇಲ್ಲಿ ನೆಲೆಸಿರೋದಕ್ಕೆ ಜಾಗ ಕೊಟ್ಟಿರೋದೇ ವರಹಸ್ವಾಮಿ ಅನ್ನೋ ಒಂದು ಪ್ರತೀತಿ ಇಲ್ಲಿದೆ. ಸೊ ಹಾಗಾಗಿ ಫಸ್ಟ್ ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನೋ ಒಂದು ಏನೋ ಹಿಸ್ಟ್ರಿ ಇರೋದು ಆ ರೀತಿ. ಹಾಗೆ ಇಲ್ಲಿ ದೇವಸ್ಥಾನದ ಟೈಮಿಂಗ್ಸ್ ಕೂಡ ನಾನಿಲ್ಲಿ ತೋರಿಸಿದ್ದೀನಿ ನೋಡಿ. ಸೊ ನೀವಿಲ್ಲಿ ನೋಡ್ಬೋದು, ರಶ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಅವತ್ತು. ಸೊ ಕ್ಯೂ ಲೈನ್ ಕೂಡ ಜಾಸ್ತಿನೇ ಇತ್ತು. ಸೊ ಇಲ್ಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇನ್ನ ಫಸ್ಟ್ ವ್ಯೂ ಇನ್ನ ಹಿಂಗೆ ನೋಡ್ತಿದ್ದಂಗೆ ಆ ಒಂದು ಏನೋ ಒಂಥರ ಲೈಕ್ ಮನ್ಸಿಗೆ ಸಮಾಧಾನ, ಸಖತ್ ಖುಷಿ ಆಗುತ್ತೆ ಅಲ್ವಾ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನನೇ ಆಚೆಯಿಂದ ನೋಡ್ತಿದ್ರೆ ನನಗಂತೂ ನಿಜವಾಗ್ಲೂ ಏನೋ ಒಂಥರ ಲೈಕ್ ಇನ್ನರ್ ಹ್ಯಾಪಿನೆಸ್, ಸಮಥಿಂಗ್ ಯು ಕಾನ್ ಜಸ್ಟ್ ಅದನ್ನು ನಾವು ಏನೋ ಒಂದಕ್ಕೆ ಕಂಪೇರ್ ಮಾಡಿ ಹೇಳೋಕ್ಕಾಗಲ್ಲ ಆ ಖುಷಿನ. ತುಂಬಾ ಖುಷಿ ಆಯಿತು ನನಗಿನ್ನ ಆಚೆ ದೇವಸ್ಥಾನ ನೋಡ್ತಿದ್ದಂಗೆ. ಆ್ಯಂಡ್ ಇನ್ನು ಚಳಿ ಕೂಡ ಇತ್ತಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಇಲ್ಲಿ ಇದ್ದು ಇನ್ನು ನೆಕ್ಸ್ಟ್ ನಾವು ಊಟದ ಕಡೆ ಹೋದ್ವಿ. ಅನ್ನಪ್ರಸಾದ ಇಲ್ಲಿ ಇರುತ್ತೆ. ಸೊ ಅಲ್ಲಿನ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ನೀವು ನೆಕ್ಸ್ಟ್ ನೋಡ್ತಾ ಹೋಗ್ಬೋದು ನೋಡಿ. ಸೊ ಗೈಸ್, ನಾನು ಮತ್ತೆ ಇನ್ನೊಂದ್ಸರಿ ರಿಮೈಂಡರ್ ಹೇಳ್ತಾ ಇದ್ದೀನಿ. SST ಟೋಕನ್ 24th, 25th, 26th ಆಫ್ ಜಾನ್ವರಿ 2026ಗೆ, ಅಂದರೆ ಈ ವರ್ಷದ ಜಾನ್ವರಿ 24, 25, 26ಗೆ SST ಟೋಕನ್ ಇಶ್ಯೂ ಮಾಡಲ್ಲ. ಸೊ SST ಟೋಕನಿಂದ ನೀವು ತೊಗೊಂಡು ದರ್ಶನಕ್ಕೆ ಹೋಗಬೇಕು ಅಂತಿರೋರು ಪ್ಲೀಸ್ ಒಂದ್ಸರಿ ಯೋಚನೆ ಮಾಡಿ ಮತ್ತೆ ಹೋಗಿ. ಅಂದರೆ ನಾರ್ಮಲ್ ಸರ್ವ ದರ್ಶನ ಎಲ್ಲ ಇರುತ್ತೆ, ಬಟ್ SST ಟೋಕನ್ ಮಾತ್ರ ಇಶ್ಯೂ ಮಾಡಲ್ಲ. ಸೊ ಇದೊಂದು ಅಪ್ಡೇಟ್ ನಾನು ಮತ್ತೆ ಕೊಡಬೇಕಿತ್ತು. ಬಿಕಾಸ್ ತುಂಬ ಜನ SST ಟೋಕನ್ ಅಂತ ಬೇಕು ಅಂತ ತುಂಬ ಜನ ಹೋಗೋರು ಇರ್ತಾರಲ್ಲ. ಸೊ ಹಾಗಾಗಿ. ಆ್ಯಂಡ್ ಇಲ್ಲಿ ಅನ್ನಪ್ರಸಾದ ಸೆಂಟರ್ ನೀವು ಇಲ್ಲಿ ನೋಡ್ಬೋದು. ಟೈಮಿಂಗ್ಸ್ ಕೂಡ ಇಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ, ಲಂಚ್ ಇರುತ್ತೆ, ಡಿನ್ನರ್ ಇರುತ್ತೆ. ಸೊ ಇದರ ಒಂದು ಟೈಮಿಂಗ್ ಇಲ್ಲಿ ನೀಟಾಗಿ ಮೆನ್ಷನ್ ಆಗಿದೆ. ಸೊ ಪಾಸ್ ಮಾಡಿಕೊಂಡು ನೀವು ನೋಡ್ಬೋದು. ಆ್ಯಂಡ್ ಈಗ ನೀವಿಲ್ಲಿ ನೋಡ್ತಿರೋದು ಬಂದು ಫ್ರೀ ಬಸ್ ಇದು, ಅಂದರೆ ಶ್ರೀವಾರಿ ಧರ್ಮರಥಮ್ ಅಂತ ಕರೀತಾರೆ. ಸೊ ಇದು ಬಂದು ತಿರುಮಲಲ್ಲಿ ಕಂಪ್ಲೀಟಾಗಿ ಫುಲ್ ಓಡಾಡ್ತಿರುತ್ತೆ. ಅಂದರೆ ನಿಮಗೆ ಇವಾಗ ದರ್ಶನಕ್ಕೆ ಹೋಗಬೇಕು, ಅನ್ನಪ್ರಸಾದ ಸೆಂಟರ್ಗೆ ಹೋಗಬೇಕು, ಸೊ ಈ ರೀತಿ ಇದ್ರೆ ಅಂದರೆ ತಿರುಮಲಲ್ಲೇ ಬೆಟ್ಟದ ಮೇಲೆ ಲೋಕಲ್ ಆಗಿ ನೀವು ಓಡಾಡಬೇಕು ಅಂತ ಅಂದರೆ ಈ ಶ್ರೀವಾರಿ ಧರ್ಮರಥಮ್ ಅನ್ನೋ ಬಸ್ನ ನೀವು ಈಸಿಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಯಾವಾಗಲೂ ಓಡಾಡ್ತಾನೆ ಇರುತ್ತೆ. ನೈಟಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಡೇ ಟೈಮಲ್ಲಿ ತುಂಬಾ ಇರುತ್ತೆ. ಸೊ ಇಲ್ಲಿ ಅನ್ನಪ್ರಸಾದಕ್ಕೂ ಬಂದ್ವಿ ನಾವಿನ್ನ. ಸೊ ಏನೇನಿರುತ್ತೆ, ಹಾಗೆ ದರ್ಶನಕ್ಕೆ ನಮಗೆ ಎಷ್ಟೊತ್ತಾಯಿತು ಅಂತ ದರ್ಶನದ ವ್ಲಾಗ್ ಆಗಿರಲಿ, ಸೊ ಆ ಒಂದು ಕಂಪ್ಲೀಟ್ ಡೇದು ನಾನು ನೆಕ್ಸ್ಟ್ ವಿಡಿಯೋಲಿ ಪೋಸ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಬಿಕಾಸ್ ಬಂದಾಗ ಜ್ವರ ಕೋಲ್ಡ್ ಸ್ಟಾರ್ಟ್ ಆಗೋಯ್ತು. ಇನ್ನು ವಾಯ್ಸ್ ಓವರ್ ಕೊಡಬೇಕಂದ್ರೆ ವಾಯ್ಸ್ ಅಂದರೆ ಥ್ರೋಟ್ ಕ್ಲಿಯರ್ ಇರಬೇಕಲ್ಲ. ಸೊ ಹಾಗಾಗಿ ಇಷ್ಟವರೆಗೂ ವೆಯ್ಟ್ ಮಾಡಿ ನಾನು ನೀಟಾಗಿ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಏನು ಅಂದ್ಕೊಳ್ಬೇಡಿ, ಸ್ವಲ್ಪ ಲೇಟ್ ಆಗಿದ್ದಕ್ಕೆ. ಆ್ಯಂಡ್ ಗೈಸ್, ನಿಮ್ಗೆ ಏನಾದರೂ ಡೌಟ್ ಇದ್ದಲ್ಲಿ, ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ಮುಂದಿನ ವಿಡಿಯೋ ನೀವು ಮಿಸ್ ಮಾಡಬಾರ್ದು ಅಂತ ಅಂದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಆ ನೋಟಿಫಿಕೇಶನ್ ಬರುತ್ತೆ. ಸೊ ಗೈಸ್, ಇದನ್ನು ಹೇಳ್ತಾ ಮತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.